ಅವರು ಹೋಗೋರಿದ್ದಾರೆ. ಇದೊಂದು ಸಂಬಂಧಗಳು ಈ ರೀತಿ ಆದ್ರೆ ಇವತ್ತು ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದ್ರೆ 5 ನಿಮಿಷಕ್ಕೆ ₹5,400 ಕೋಟಿ ಎಲ್ಲಿದೆ? ಬ್ರೇಕ್ಫಾಸ್ಟ್ ಪ್ರತಿಪಕ್ಷವಾಗಿ ಪ್ರಶ್ನೆ ಮಾಡಕ್ಕೆ ಸಾಮರ್ಥ್ಯ ಶಕ್ತಿ ಅಂತ ಇರ್ಬೇಕಾದ್ ನಿಮ್ಗಿದೆಯಾ? ಖಂಡಿತವಾಗ್ಲೂ ಇದೆ ಮೇಡಮ್, ಡೌಟೇ ಪಡಬೇಡಿ. ಈ ಸರ್ಕಾರಕ್ಕೆ ಇವತ್ತು ಮ್ಯಾಂಡೇಟ್ ಕೊಟ್ಟಿದ್ದಂತದ್ದು ಕಾಂಗ್ರೆಸ್ ಚಳಿಗಾಲದ ಅಧಿವೇಶನದಲ್ಲಿ ಅಂಕೆ ಸಂಖ್ಯೆ ಇಟ್ಕೊಂಡು ನೀವು ಪ್ರಶ್ನೆ ಮಾಡೋರು ಯಾರಪ್ಪ? ಇವತ್ತು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಹುಟ್ಟುದಬ್ಬ ಇದ್ರೂ ಕೂಡ ವಿಜೇಂದ್ರ ಅವ್ರು ಭಾಗಿಯಾಗಿ ರಾತ್ರಿ ಅಲ್ಲೇ ಮಲಗಿ ಅವ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಂದು ಹೋರಾಟದಲ್ಲೂ ನಾವಿದ್ದೀವಿ. ಅದು ನೀವು ನೋಡ್ಲಿಲ್ಲ ಅಂದ್ರೆ ಅದು ನಮ್ ತಪ್ಪಲ್ಲ. ಜನ ನಮಗೆ ಮುಂದಿನ ದಿನಗಳಲ್ಲಿ ಇವ್ರು ಊಟ ಮಾಡ್ಕೊಂಡೇ ನಿಂತಿರ್ಲಿ, ಇವ್ರು ತಿಂಡಿ ತಿನ್ಕೊಂಡೇ ನಿಂತಿರ್ಲಿ, ಊಟ ಮಾಡ್ಲಿ ಅವ್ರ ಮನೇಲಿ ಇವ್ರ ಮನೇಲಿ. ಇಂದಿರಾ ಕ್ಯಾಂಟೀನಲ್ಲಿ ತಿಂಡಿ ಇಲ್ಲ ರೀ, ಜನಕ್ಕೆ ಊಟ ಇಲ್ಲ ರೀ, ಅದನ್ನ ನೋಡ್ಲಿ ಅಂತ ನಾವು ಕೂಗು ನಮ್ದು. ಇವ್ರು ಯಾರಾದ್ರೂ CM ಆಗ್ಲಿ, DK ಶಿವಕುಮಾರ್ ಅವ್ರಿಗೆ ಅನುಭವ ಇಲ್ವೋ, ಸಿದ್ದರಾಮಯ್ಯನವ್ರು ಬಹಳ ಅನುಭವ ಇದೆಯೋ, ಅದ್ ಬೇಕಾಗಿಲ್ಲ ನಮ್ಗೆ. ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ ಅಷ್ಟೇ ನಾವು ಕೇಳ್ತಾ ಇರೋದು. ಇವತ್ತು IT BT ಇಷ್ಟುದ್ದ ಹೇಳ್ತಾರೆ, ಕಾಂಗ್ರೆಸ್ ಓದ್ತಾರೋ, ಯಾವ್ದು ಇಂಪ್ಲಿಮೆಂಟ್ ಇಲ್ಲ. ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದೆ. ಯಾವುದೇ ಉದ್ಯೋಗ ಎಲ್ಲಿಂದ ಕೊಡಬೇಕು ನಿಮಗೆ? ಕೇಂದ್ರ ಸರ್ಕಾರದ ಮಾತಾಡಕ್ಕೆ ಯೋಗ್ಯತೆನೇ ಇಲ್ಲ. ಇವತ್ತು ರಾಜ್ಯದಲ್ಲಿ 137 ಸೀಟ್ ತಗೊಂಡು ನಿಮ್ ಭಾಗ್ಯಗಳಿಗೆ ನಿಮ್ಗೆ ಹಣ ವಂಚಕ್ಕಾಗ್ದೇನೆ ಇವತ್ತು ನಿಮ್ ಅಧಿಕಾರಕ್ಕೋಸ್ಕರ ಗುದ್ದಾಡ್ಕೊಂಡು ನಿಂತಿದ್ರಿ. ಇದನ್ನೆಲ್ಲ ಜನ ವಾಚ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ತಕ್ಕನಾದ ಪಾಠವನ್ನ ಕಲಿಸ್ತಾರೆ. ಈ ಕದನ ವಿರಾಮ ಅಂತ ಏನಿದೆ ಅದು ತಾತ್ಕಾಲಿಕನ? ಖಂಡಿತವಾಗ್ಲೂ ಸಿದ್ದರಾಮಯ್ಯನವರಿಗೆ ಒಂದು ಸಾಮಾಜಿಕ ಹಿನ್ನೆಲೆ ಇಟ್ಕೊಂಡು ಸಮಾಜವಾದದಿಂದ ಬಂದಂತ ಒಬ್ಬ ನಾಯಕ. ಅವರು ಹಠಕ್ಕೆ ಬಿದ್ದು ನಾನು ಈ ರಾಜ್ಯಕ್ಕೆ ನನ್ನಿಂದನೇ ಅಧಿಕಾರ ಬಂದಿದೆ ಅನ್ನೋದು ಹಠ ಇಟ್ಕೊಂಡ್ರೆ ಈ ಅಧಿಕಾರ ಹಂಚಿಕೆ ಅನ್ನೋದು ಆಗೋದಿಲ್ಲ. DK ಶಿವಕುಮಾರ್ ಅವರು ತನ್ನ ತನು ಮನ ಧನ ಎಲ್ಲವನ್ನು ನಾನು ತ್ಯಾಗ ಮಾಡಿದ್ದೀನಿ. ಅವ್ರದ್ದೇ ಒಂದು 151 ಶಾಸಕರ ಬೆಂಬಲ ನನಗಿದೆ, ಹೈಕಮಾಂಡ್ ಕೂಡ ನನಗೆ ಸಪೋರ್ಟ್ ಇದೆ ಅನ್ನುವಂಥದ್ದನ್ನ ಅವ್ರ ಅನೇಕ ಹೇಳಿಕೆಗಳನ್ನ ನಾವು ನೋಡಿದ್ದೀವಿ. ಆದ್ರಿಂದ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಹೊರಟಿದ್ದಾರೆ. ಹಾಗಾಗಿ ಒಂದ್ ಕಡೆ ಎಲ್ಲೋ ಸಿದ್ದರಾಮಯ್ಯನವ್ರನ್ನು ಕೂಡ ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾದ್ರೆ ನಾಗೇಂದ್ರ ಅವರೇ, ಆತ್ಮಾನಂದ್ ಅವ್ರು ಹೇಳ್ದಂಗೆನೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವ್ರನ್ನ ಸ್ಥಾನದಲ್ಲಿ